ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇದು ನಮ್ಮ ಟ್ರಿಪ್ ದ 2ನೇ ದಿವಸ. ಈಗ ಎಲ್ರು ಎದ್ದಿದ್ದೀವಿ, ಎದ್ದು ರೆಡಿಯಾಗಿ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು ಅಂತ ಇನ್ನೂ ಗೊತ್ತಿಲ್ಲ. ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗೋದು. ಇಲ್ಲಿ ನೋಡಿ, ಇನ್ನೂ ಮಲಗಿದ್ದಾರೆ. ಇಲ್ಲಿ ಅಂಡ್ ಹರೀಶ್ ಕುಮಾರ್ ಇನ್ನೂ ರೀಲ್ಸ್ ನೋಡ್ತಿದ್ದಾನೆ ಈಗ ಎದ್ದು. ಅಂಡ್ ಮನೋಜ್ ರೀಲ್ಸ್ ನೋಡ್ತಿದ್ದಾನೆ. ನಾವು ಟೋಟಲ್ 3 ರೂಮ್ ಮಾಡಿದೀವಿ. 3 ರೂಮ್ ಅಲ್ಲಿ 12 ಜನ, 4 ಜನ ಇದ್ದಾರೆ. ಬಟ್ ನಮ್ಮ ರೂಮ್ ಅಲ್ಲಿ ಮಾತ್ರ 5 ಜನ ಇದೆ. ವಿಶ್ ಮಾಡು ಮಚ್ಚ. ಬರುತ್ತಿದೆ ಹೊಸ ವೃಷಕ್ಕೆ ಹೊಸ ವೃಷವ, ಹೊಸ ತರುತ್ತಿದೆ. ಮಾತೇ ಇಲ್ಲ. ಓಕೆ ಗೈಸ್, ನೆಕ್ಸ್ಟ್ ಹೋಗುವಾಗ ಸಿಗ್ತೀವಿ. ಫೈನಲಿ ಗೈಸ್, ರೆಡಿಯಾಗಿ ಹೊರಗೆ ಬಂದಿದ್ವಿ. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಆಲ್ರೆಡಿ 11 ಗಂಟೆ ಆಗಿದೆ. ಇನ್ನು ಟೂರ್ ಗೈಡು ಇನ್ನೂ ಏನು ಹೇಳ್ತಿಲ್ಲ. ಇನ್ನು ಸೂರಜ್ ಇನ್ನು ಬ್ರೇಕ್ಫಾಸ್ಟ್ ಮಾಡ್ಸಿಲ್ಲ. ನಮಗೆ ಏನಿದೆ 11:30 ಆಯ್ತು. ನಾವು 8:00 ತಿಂದು ಅಭ್ಯಾಸ ಆಗಿದೆ. ಏನಂತೀಯ? ಎಸ್ ಗೈಸ್, ಇವತ್ತು ನೋಡೋಣ ಇಲ್ಲಿ ನಿಮ್ಮನ್ನ ತಡೆದಿರುವವರು ಯಾರು? 2 o'clock ನೆನ್ನೆ ನೈಟ್ ಗೋವಾಗ ರೀಚ್ ಆಗಿದ್ದೀವಿ. ಎಲ್ಲರೂ ಬೈಕ್ ಓಡಿಸಿ ತುಂಬಾ ಸುಸ್ತಾಗಿದ್ರು. ಸೊ ಬಂದು 2 o'clock ರೀಚ್ ಆದರು. ಬೆಳಿಗ್ಗೆ 5 ಗಂಟೆಗೆ ಮಲಗಿದ್ರು, ಅದು ಬೇರೆ ವಿಷಯ. ಸೊ ಇವತ್ತು ಹೊರಟಿದ್ದೀವಿ ನಾವು. ಮನೆಯಿಂದ ಕಾಲ್ ಮಾಡಿದ್ರು, ಏನ್ ಮಾಡ್ತಿದ್ದೀರಾ ಅಂದ್ರೆ ಮಲಗಿದ್ರೆ ಗೋವಾದಲ್ಲಿ ಮಲ್ಗಕ್ ಬಂದಿದ್ದೀರಾ ಅಂತ ಬೈದ್ರು. ಅದಕ್ಕೆ ಈಗ ಮಧ್ಯಾಹ್ನ 12 ಗಂಟೆಗೆ ಬಿಸಿಲಲ್ಲಿ ಗೋವಾ ಸುತ್ತಕ್ಕೆ ಹೋಗ್ತೀವಿ. ಓಕೆ, ನಾವು ಈಗ ಹೋಗ್ತೀವಿ. ಮುಂದೆ ಏನಾಗುತ್ತೆ ಅಂತ ತೋರಿಸ್ತೀವಿ. ಇನ್ನು ಕೀರ್ತನ್ ಅಂತೂ ಸೈಲೆಂಟ್ ಆಗಿದೆ. ಕೀರ್ತನ್ ಒಂದೆರಡು ಮಾತು ಹೇಳೋ ನೋಡಿ. ಕೀರ್ತನ್ ಫ್ಯಾನ್ಸ್ ಎಲ್ಲ ಅಲ್ಲಿ ಕಮೆಂಟ್ ಬಾಕ್ಸ್ ಎಲ್ಲ ಕ್ಯಾಮ್ರಾಕ್ಕೆ ಈ ಕರೆಕ್ಟ್ ಮ್ಯೂಟ್ ಮಾಡ್ಬೇಕು. ಇದು ಏನು ಕಾಲ ಕರೆಕ್ಟ್. ಈಗ ನಾವು ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದೀವಿ. ಲಂಚ್ ಟೈಮ್ ಆಗ್ತಿದೆ. ಬಟ್ ನಮಗೆ ಈಗ ಬ್ರೇಕ್ಫಾಸ್ಟ್ ಒಂದು ಸ್ಕಿಪ್ ಆಗುತ್ತೆ ಈಗ. ನೆಕ್ಸ್ಟ್ 5 minutes later. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪಂಜಾಬಿ ಹೋಟೆಲ್ಗೆ ಬಂದಿದ್ದೀವಿ. ಲಂಚ್ ಮಾಡೋ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀವಿ. ಈಗ ಆಲ್ರೆಡಿ ಆರ್ಡರ್ ಕೊಟ್ಟಿದ್ದೀವಿ. ಏನೇನು ಆರ್ಡರ್ ಮಾಡಿದ್ದೀವಿ ಬ್ರೋ? ಪಂಜಾಬಿ ರೆಸ್ಟೋರೆಂಟ್ ಒಳಗೆ ಆಲೂ ಪರೋಟ ಆರ್ಡರ್ ಮಾಡ್ತೀವಿ, ಚೋಲೆ ಪಟೋಡೆ ಆರ್ಡರ್ ಮಾಡ್ತೀವಿ, ಮತ್ತೆ ಮಸಾಲ ದೋಸೆ. ನಾವು ಮಸಾಲ ದೋಸೆ ತಗೊಂಡಿದ್ದೀವಿ. ಇವರೆಲ್ಲ ಚೋಲೆ ಆಲೂ ಪರೋಟ ತಗೊಂಡಿದ್ದಾರೆ. ಚೋಲೆ ಪಟೋರೆ ಯಾರು? ಹಾಂ, ನೆಕ್ಸ್ಟ್ ಸಿಗ್ತೀವಿ ಗೈಸ್. ಅಲ್ಲಿ ಬರ್ದು ಮಾಡ್ತಾರೆ ಗೈಸ್. ದಿಸ್ ಇಸ್ ಫುಟ್ಬಾಲ್ ಗ್ರೌಂಡ್. ನಮ್ಮ ಕಾಲೇಜಲ್ಲಿ ಇದೇ ಥರ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ದಾರೆ. ಬಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಕೀರ್ತಿಕುಮಾರ್ ಏನು ಹೇಳ್ತೀರಾ ಇದ್ರ ಬಗ್ಗೆ? ಫೈನಲಿ 1 hour ಆಯಿತು ಬಂದು. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕಿದ್ದೀವಿ. ಈಗ ಸೌತ್ ಗೋವಾ ಕಡೆ ಹೋಗಬೇಕು. ಬನ್ನಿ ಹೋಗೋಣ. ಹಾಂ, ಗೋವಾದ ನಮ್ಮದು ಫಸ್ಟ್ ಪ್ಲೇಸ್ ಅಗೋಡೋ ಪೋರ್ಟ್ ಅನ್ನಲ್ಲಿ ಬಂದಿದ್ದೀವಿ. ಇಲ್ಲಿ ಕ್ಯಾಬ್ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀವಿ. ನೋಡು, ಸೂರಜ್ ಇನ್ನು ತಗೊಂಡಿದ್ದಾನೆ. ಇನ್ನೂ ಹುಡುಕ್ತಾ ಇದ್ದೇನೆ. ನಾವು ಟ್ರೈ ಮಾಡೋಣ. ನೀ ಯಾಕೆ ತಗೊಂತಿದೀವಿ? ನಾವಿನ್ನೂ ಡಿಸೈಡ್ ಮಾಡಿ. ನಿಂಗಿದೆ ಅವ್ರು ಯಾಕೆ ಅದು ಮಾತಾಡ್ತಾರೋ? ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮ್ಮಕ್ಕೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ್ತಾರೆ? ಅದು ಗೈಡ್ಸ್ ಹಾಕೋದು. ಇನ್ನೂ ಸ್ವಲ್ಪ ಜನ ಕಾರಲ್ಲಿದ್ದಾರೆ, ಸ್ವಲ್ಪ ಜನ ಬೈಕ್ನ ಪಾರ್ಕ್ ಮಾಡ್ತಿದ್ದಾರೆ. ನಮಗೆ ಕ್ಯಾಬ್ ಅವರಲ್ಲಿ ಯಾವುದು ಇಷ್ಟ ಆಗಲಿಲ್ಲ, ಅದಕ್ಕೆ ನಾವು ತಗೊಳ್ಳಿಲ್ಲ. ಇವನು ಒಬ್ಬನೇ ತಗೊಂಡಿದ್ದಾನೆ, ನಾವು ಯಾರು ತಗೊಂಡಿಲ್ಲ. ಅವ್ನ ತರದೇ ತಗೊಂಡ್ರೆ ನಮಗೆ ಸರಿಯಾಗಿ ತಗೊಂಡಿರೋ ತರನೇ ತಗೊಂಡ್ರೆ ಅದು ಯೂನಿಫಾರ್ಮ್ ಆಗತ್ತೆ ಅಂತ ನಾವು ಬೇರೆ ತರ ನೋಡ್ತಾ ಇದ್ವಿ. ಅದಕ್ಕೆ ನಾವು ಗೋವಾ ಟ್ರೆಂಡ್ಸ್ ನೋಡ್ತಿದ್ವಿ. ಗೋವಾದಲ್ಲಿ ಯಾವ ತರ ಆಗ್ತಾರೆ ಅದನ್ನ ನಮಗೆ ಬೇಕಾಗಿ ಈ ತರ ನೋಡ್ತಿದ್ವಿ. ಆದ್ರೆ ಇಲ್ಲಿ ಯಾವ್ದು ಸಿಗ್ತಾ ಇಲ್ಲ. ನೋಡೋಣ ಮುಂದೆ ಎಲ್ಲರೂ ಸಿಕ್ಕರೆ ಇನ್ನೂ 3 ದಿವಸ ಇರ್ತೀವಿ. ನೋಡೋಣ. ಈಗ ಇಲ್ಲಿ ಅಗೋಡೋ ಪೋರ್ಟ್ ಅಲ್ಲಿ ಹೋಗಿ ಟಿಕೆಟ್ ತಗೊಂಡ್ಬಂದಿದ್ದೀವಿ. ಸೂರಜ್ ಹೋಗಿ ಟಿಕೆಟ್ ತಗೊಂಡ್ಬಂದಿದ್ದೇನೆ. ನಮ್ದು ಟ್ರಾವೆಲ್ ಗೈಡ್ ಇಲ್ಲೇ ಹೊಂಟಿದ್ದಾನೆ. ಹೋದ ನನ್ನ ಮಗ ಗೈಡ್ ನಮ್ಗೆ ಬಿಟ್ಟು ಹೋಗ್ತಿದಾರಪ್ಪ. ಮುಂದೆ ಗೈಡ್ ಹೋದ್ರು, ಟಿಕೆಟ್ ತಗೊಂಡು ಅವರು ಹೋದ್ರು. ಈಗ ಅಗೋಡೋ ಪೋರ್ಟ್ ಮೇಲೆ ಬಂದಿದ್ವಿ. ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ, ನಿಲ್ಲಕ್ ಆಗ್ತಿಲ್ಲ ಇಲ್ಲಿ. ನೋಡಿ ಒಂದ್ಸಲ ವ್ಯೂಸ್ ಎಲ್ಲ ಬಾಯ್ಸ್ ಹೊಂಟಿದ್ದಾರೆ. ಅಲ್ಲಿ ಕಾಣ್ಬೋದು ನಿಮ್ಗೆ. ಅಂಡ್ ಮತ್ತೆ ಇನ್ನಿಬ್ರು ಅಲ್ಲೇ ಕೂತಿದ್ದಾರೆ. ಬಿಸಿಲು ಅಂತ ಬರ್ತಾ ಇಲ್ಲ, ತುಂಬಾ ಬಿಸಿಲಿದೆ. ಏನ್ ಅನಿಸ್ತಿದೆ ಟ್ರಿಪ್ ಬಗ್ಗೆ? ಫಸ್ಟ್ ಡೇನೆ ತುಂಬಾ ಖರ್ಚಾಗಿದೆ. ನಾನು ಬರುವ ನೊಂದಿದ್ದೇನೆ.
ದುಡ್ಡಿಲ್ಲ ನನ್ನ ಹತ್ರ. ಇದು ಸೆಕೆಂಡ್ ವ್ಯೂ ಪಾಯಿಂಟ್ ಗೈಸ್. ಇದು ಒಳ್ಳೆ ಚೆನ್ನಾಗಿ ಕಾಣ್ತಿದೆ, ಬನ್ನಿ ತೋರಿಸ್ತೀವಿ ಯಾವ ತರ ಇದೆ ಅಂತ. ಬನ್ನಿ, ಒಳ್ಳೆ ಲುಕ್ ಎಟ್ ದ ವ್ಯೂ ಗೈಸ್. ನೋಡಿ ಎಲ್ಲಕ್ಕಿಂತ ಇದೇ ವ್ಯೂ ಚೆನ್ನಾಗಿದೆ ಫ್ರೆಂಡ್ಸ್. ಏನಕ್ಕೆ ಚೆನ್ನಾಗಿದೆ? ನಾವು ಅಲ್ಲಿ ನೋಡೋದಕ್ಕಿಂತ ಇದೇ ಒಳ್ಳೆ ಕಾಣ್ತಿದೆ. ಇದೇ ಪರವಾಗಿಲ್ಲ, ಏನೋ ದೊಡ್ಡ ಅನಿಸ್ತಿದೆ. ಈಗ ಇನ್ನು ನೋಡಕ್ ತುಂಬಾ ಇದೆ. ಇದು ಜಸ್ಟ್ ಒಂದೇ ದಿವಸ ನೋಡ್ತಾ ಇರಿ ಗೈಸ್. ಈಗ ಒಂದು ಸೂರಜ್ದು ಸುಮ್ಮನೆ ಫೋನ್ ಕಳೆದಿದೆ ಅಂತ ಅಭಿಜಿತ್ ಮುಚ್ಚಿಟ್ಟಿದ್ದಾನೆ ಬ್ಯಾಗ್ ಅಲ್ಲಿ. ಬಟ್ ಆ ಬ್ಯಾಗ್ ಅವನೇ ಕ್ಯಾರಿ ಮಾಡಿದ್ದಾನೆ. ಅವನ ಹಿಂದೆನೆ ಇದೆ, ಆದ್ರೂ ಹುಡುಕ್ತಾ ಇದ್ದಾನೆ. ಬನ್ನಿ ತೋರಿಸ್ತೀನಿ. ಸಿಕ್ತು ಫೋನ್ ಸಿಕ್ತಾ? ಏನು ಬ್ಯಾಗ್ ಅಲ್ಲಿ ಇಟ್ಕೊಂಡು ಎಲ್ಲಿ ಬಿಟ್ಟಾರ ಅಲ್ಲೇ ಹುಡುಕಿ. अरे उसका मुंह ऐसा हो गया था फोन की वजह से, पूरा डर के हालत खराब है फोन भाई. हम बोले भाई तुम्हारे पास है, देखो ನಿಮ್ಮ ಹತ್ರನೇ ಹಿಡ್ಕೊಂಡಿದೆ, ಬೆನ್ನಿಂದ ಹಿಡ್ಕೊಂಡು ಫೋನ್ ಎಲ್ಲ ಹುಡುಕ್ತಿದೆ. ಫೈನಲಿ ಫೋನ್ ಸಿಕ್ತು, ಸೂರಜ್ದು ಫೋನ್ ಸಿಕ್ತು. उसी के पास ಈಗ ಸಮಾಧಾನ ಆಗಿದೆ ಅವನಿಗೆ. ನೋಡಿ, ಇಲ್ಲಿ ಏನಾರ ಓದೋರು ಇದ್ರೆ ಓದ್ಕೊಳ್ಳಿ. ಇದು ಅಗೌಡ ಫೋರ್ಟಿನ್ ಏನೋ ಬ್ಲೂ ಪ್ರಿಂಟ್ ಅಂತೆ. ಇದ್ರ ಬಗ್ಗೆ ನಮಗೇನೋ ಬ್ಲೂ ಪ್ರಿಂಟೇ, ನನಗೆ ಅದ್ರ ಬಗ್ಗೆ ಏನು ಅಷ್ಟು ಇನ್ಫಾರ್ಮೇಶನ್ ಇಲ್ಲ. ನೆಕ್ಸ್ಟ್ ಬನ್ನಿ ಹೋಗೋಣ. ತುಂಬಾ ಬಿಸಿಲಿರೋದ್ರಿಂದ ಲೈಮ್ ಸೋಡಾ ಕುಡಿಯೋಣ ಅಂತ ಬಂದಿದೀವಿ. ಲೈಮ್ ಸೋಡಾ ಆರ್ಡರ್ ಮಾಡಿದೀವಿ, ಇದೆಲ್ಲ ಬಂದಿದ್ದಾರೆ ಬಾಯ್ಸು. ಇನ್ನು ಅರ್ಧ ಜನ ಎಲ್ಲಿದ್ದಾರೋ ಗೊತ್ತಿಲ್ಲ, ಬರ್ತಾ ಇದ್ದೀವಿ ಅಂತಿದ್ದಾರೆ, ಬಟ್ ಎಲ್ಲಿದ್ದಾರೋ ಗೊತ್ತಿಲ್ಲ. ಈಗ ಪೈನಾಪಲ್ ಜ್ಯೂಸು ಆ್ಯಂಡ್ ಲೆಮನ್ ಸೋಡಾ ಅವೆಲ್ಲ ಕುಡಿದು ತಣ್ಣಗಾಗಿ ಹೋಗ್ತಾ ಇರೋದೆ. ನೆಕ್ಸ್ಟು ಡಾಲ್ಫಿನ್ ಪಾಯಿಂಟ್ ಅಂತೆ, ಅಲ್ಲಿಗೆ ಹೋಗೋಣ, ನೋಡೋಣ ಅಲ್ಲಿ ಏನಿದೆ ಅಂತ ನೋಡೋಣ ಗೈಸ್. ಪೋರ್ಟ್ ನೋಡ್ಕೊಂಡು ಇಲ್ಲಿಗೆ ಡಾಲ್ಫಿನ್ ಟ್ರಿಪ್ ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಪರ್ ಪರ್ಸನ್ ಟಿಕೆಟ್ 350 ಇದೆ. ಇಲ್ಲೆಲ್ಲ ಟಿಕೆಟ್ ತಗೊಂಡಿದ್ದಾರೆ. ಟಿಕೆಟ್ ತಗೊಂಡು ಈಗ ನಮ್ಮ ಬೋಟು ಕಾಯಿ ಮಾತು, ಈಗ ಬೋಟಲ್ಲಿ ಹೋಗೋದು. ಬನ್ನಿ ಹೋಗೋಣ. ಡಾಲ್ಫಿನ್ ನೋಡ್ತೀವಿ ಇಲ್ಲ ಗೊತ್ತಿಲ್ಲ, ಸುಮ್ಮನೆ ತೋರಿಸ್ತೀವಿ ಅಂತಿದ್ದಾರೆ ಗೈಸ್. ಈಗ ಬೋಟ್ ಹತ್ತಿದೀವಿ, ನೋಡೋಣ ಡಾಲ್ಫಿನ್ ಕಾಣುತ್ತೆ ಇಲ್ಲ ಗೊತ್ತಿಲ್ಲ. 350 ರೂಪಾಯಿ ಕೊಟ್ಟಿದ್ದಕ್ಕೂ ನೋಡೋಣ. ಸುಮ್ಮನೆ ಅಂತಿದ್ದಾರೆ ಸುಳ್ಳು ಡಾಲ್ಫಿನ್ ಇರುತ್ತೆ ಅಂತ. ಎಲ್ಲರೂ ಹಾಯನ್ನೇ ಮುಂದಿಂದ ಬರು 350 rupees ನೋಡೋಣ. 350 rupees. Oh bro, 350 rupees it's very expensive, but we can say dolphin देखनी है भाई मेरा इधर नहीं है, वो दे दे. ಆಗಲಿಂದ ನಾವು ಹೋಗ್ತಾನೆ ಇದೀವಿ. ಡಾಲ್ಫಿನ್ ಮಾತ್ರ ಕಾಣ್ತಿಲ್ಲ, ಬಟ್ ನಾವು ಆಲ್ರೆಡಿ ಅಲ್ಲಿ ಹೋಗಿದ್ವಿ ಅಗೋಡ ಫೋರ್ಟಿಗೆ. ಇದು ವೈಟ್ ಕಾಣ್ತಿರೋದು ಅಗೋಡ ಜೈಲ್ ಅಂತೆ, ಈಗ ಅದು ಕ್ಲೋಸ್ ಆಗಿದೆ. ಮೇಲಿರೋದು ಅಗೋಡ ಫೋರ್ಟ್, ಆಗಲೇ ತೋರಿಸಿದಲ್ಲ ಅದೇ ನಿಮಗೆ. ಇಲ್ಲೇ ನೋಡಿ ಎಲ್ಲ ಇತ್ತು ಮತ್ತೆ ಇಲ್ಲೇ ಇಲ್ಲ ಇತ್ತು. ವಿಡಿಯೋ एक मिल गया ना? हाँ एक मिला है. ನಾಲ್ಕು ಬಾಡಿಗೆ ತಂದಿದಾರ. ಇಷ್ಟು ಟೈಮಿಗೆ ಆರಿಸ್ಬೇಕು, ಇವರೇ ಕಂಟ್ರೋಲ್ ಮಾಡ್ತಿದ್ದಾರೆ. 2 ಟೈಮ್ ತೋರಿಸ್ತಾರೆ.